ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮೋಹನ ಸ್ತಬ್ಧ. ಸ್ನೇಹಿತರೆ, ಇವತ್ತು ವಿಷಯಕ್ಕೆ ಬಂದ್ಬಿಡೋಣ. ನಮ್ಮ ಲೋಯಲ್ ಕಾಲೇಜ್ ಆ್ಯಂಡ್ ಸ್ಕೂಲ್ ಮಾನ್ವಿ ತಾಲೂಕಿನಲ್ಲಿ ಇರುತ್ತದೆ, ನಮ್ಮ ರಾಯಚೂರು ಜಿಲ್ಲೆ. ಅಲ್ಲಿ ನಿನ್ನೆ ಒಂದು ಘಟನೆ ನಡೆದು ಬಸ್ಸು ಮತ್ತು ಶಾಲಾ ವಾಹನ ಎರಡು ಮುಖಾಮುಖಿ ಹಾಕಿಸಿ ಆಕ್ಸಿಡೆಂಟ್ ಆಯಿತು. ಈ ಅಪಘಾತದಲ್ಲಿ ಎರಡು ಮಕ್ಕಳು ಸಾವನ್ನಪ್ಪಿದ್ರು. ಉಳಿದ ಮಕ್ಕಳಿಗೆ ಕಾಲು ಕೈ ಈ ಥರ ಕಟ್ಟಾಗಿದೆ. ಬಹಳಷ್ಟು ನೋವು ಅನಿಸ್ತದ ಸ್ನೇಹಿತರೆ. ಯಾಕೆಂದರೆ ಪ್ರತಿಯೊಬ್ಬ ಪಾಲಕರು ಜವಾಬ್ದಾರಿಯಾಗಿ ನೋಡಬೇಕು. ಯಾಕಂದರೆ ದುಡ್ಡು ಕಟ್ತಾರೆ, ಶಾಲೆಗೆ ಹೋಗಿ ಎಷ್ಟು ಫೀಸ್ ಅಂದ್ರೂ ನಾವು ಓದಲಿಲ್ಲ ಬರಲ್ಲ, ನಮ್ಮ ಮಕ್ಕಳು ಓದ್ಬೇಕಂತ ಹೇಳಿಸಿ ಶಾಲೆಗೆ ಹಾಕಿ ಸಾವಿರಾನುಗಟ್ಟಲೆ ಫೀಸ್ ಕಟ್ಟಿ ಓದಿಸ್ತಾರೆ. ಈಗ ಶಾಲೆ ವಾಹನಕ್ಕೆ ಫೀಸ್ ಕಟ್ಟಿ ಅದಕ್ಕೂ ಮಕ್ಕಳಿಗೆ ಹೋಗಿ ಬರೋಕ್ಕೆ ಅನುಕೂಲ ಮಾಡ್ತಾರೆ. ಯಾಕಂದರೆ ನಾವೆಲ್ಲ ಚಿಕ್ಕಂದ ಓದಬೇಕಾದ್ರೆ ನಡ್ಕಂತ ಹೋಗಿ ಶಾಲೆಗಳಿಗೆ ಓದಿ ಬರ್ತಿದ್ದೀವಿ. ಆ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಶಾಲಾ ಮಕ್ಕಳಿಗೆ ವಾಹನವನ್ನು ಶಾಲೆಯಿಂದನೇ ಕಳಿಸಲಾಗ ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ ಸ್ನೇಹಿತರೆ. ನಾವು ಮಾಡಿಸಿದ್ದೀವಿ ಅಷ್ಟೇ, ನಮ್ಮ ಕೆಲಸಗಳನ್ನ ನಾವು ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ನಾವು ಪ್ರತಿ ಶಾಲೆಯೊಳಗೆ ಪ್ರತಿಯೊಂದು ವಸತಿ ಶಾಲೆಗಳಾಗಿರ್ಬೋದು ಎಲ್ಲೇ ಆಗಲಿ ಸ್ನೇಹಿತರೆ, ಹೋಗಿ ನಾವು ವಿಚಾರಣೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಓದ್ತಾ ಇದ್ದಾರೆ, ಹೇಗೆ ಗಮನ ಅಂತ ಕೊಟ್ಟು ನಾವು ಅಷ್ಟೆಲ್ಲ ಫೀಸ್ ಕೊಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಗೌರ್ಮೆಂಟ್ ಶಾಲೆಯವರು ಓದಿಸ್ತಾ ಇದ್ದಾರೆ ಅಂದರೆ ನಾವು ಹೋಗಿ ಪ್ರತಿ ಏನಿದೆ ಪಾಲಕರ ಒಂದು ಸಭೆಯನ್ನು ಮಾಡಬೇಕಾಗ್ತಾರೆ. ವರ್ಷದಲ್ಲಿ 3 ಸಭೆ ಮಾಡ್ತಾರೆ. ಆ 3 ಸಭೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಟೆಂಡ್ ಆಗಿ ಅಲ್ಲಿ ಏನಿದೆ ವ್ಯವಸ್ಥೆ, ತಪ್ಪುಗಳು ಏನು ನಡೀತಾ ಇದ್ದಾವೆ, ಹೇಗೆ ಅಂತ ಹೇಳಿ ನಾವು ವಿಚಾರಣೆ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ಈಗ ನೋಡಿ ಪಾಪ ಇದು ಈ ಥರ ದುರ್ಘಟನೆ ನಡೀತು. ಈ ದುರ್ಘಟನೆಗೆ ನಾವು ಬಿಡಬಾರ್ದು ಇಲ್ಲಿಗೆ. ಯಾಕಂದರೆ ಇದು ಒಂದು ಮಕ್ಕಳು, ಅವ್ರ ಮಕ್ಕಳು, ಯಾರ ಮಕ್ಕಳಾದ್ರೂ ಮಕ್ಕಳನ್ನೇ. ಈಗ ಮಕ್ಕಳಿಗೆ ಆದ ಪರಿಸ್ಥಿತಿ ಇನ್ನೂ ಯಾರು ಮಕ್ಕಳಿಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಕತ್ತೇನೆ ಸ್ನೇಹಿತರೆ. ತಾವೆಲ್ಲರೂ ಇದನ್ನ ದನಿ ಎತ್ತಿಡಬೇಕು. ಮಕ್ಕಳಿಗೆ ಪರಿಹಾರ ಒಂದು ಸಿಗಬೇಕು. ತಂದೆ ತಾಯಿಯ ಪೋಷಕರಿಗೆ ಒಂದು ಪರಿಹಾರ ಧನವನ್ನು ಸಿಗಬೇಕು ಸ್ನೇಹಿತರೆ. ಇದನ್ನ ಎಲ್ಲರೂ ನಾವು ದನಿ ಎತ್ತಿ ಪ್ರತಿಯೊಬ್ಬ ಒಂದು ಪಾಲಕರು, ಪ್ರತಿಯೊಬ್ಬ ಪೋಷಕರು ಒಂದು ನಾವು ದನಿ ಎತ್ತಿಕೆ ನಿಂದಿರ್ಬೇಕು ಸ್ನೇಹಿತರೆ. ಯಾಕಂದ್ರೆ ನಾವು ಇಲ್ಲಿಗೆ ಬಿಡೋದಲ್ಲ ಇದು. ಅದನ್ನ ರೋಡ್ ಎಷ್ಟು ಆಕ್ಸಿಡೆಂಟ್ಗಳು ಆಗ್ತದೆ ದಿನಗಳಲ್ಲಿ. ಈ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಬೇಜಾನ ಆಕ್ಸಿಡೆಂಟ್ಗಳು ಆಗ್ತದೆ ರೋಡಲ್ಲಿ. ಅಲ್ಲಿ ನೋಡಿದ್ರೆ ತೆಗ್ಗುಗಳು ಹಂಗೆ ಒಳಗಡೆ ಬಿದ್ದಿರ್ತದೆ, ಗುಂಡಿಗಳು. ಆ ಗುಂಡಿಗಳು ಏನು ಮಾಡ್ತಾರೆ, ಅವ್ರಿಗೆ ಪ್ಯಾಚ್ ವರ್ಕ್ ಮಾಡ್ತಾರೆ, ಕಾಂಟ್ರಾಕ್ಟರ್ಗಳು ಇದು ಮಾಡ್ತಾರೆ, ಯಾರ್ಯಾರಿಗೂ ಕಮಿಷನ್ಗಳು ಹೋಗ್ತವೆ. ಅವೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ. ಜಾಸ್ತಿ ನಾನು ಒಂದು ರಾಜಕೀಯ ವಿಷಯನೂ ಮಾತಾಡೋದಿಲ್ಲ, ಏನು ಮಾತಾಡೋದಿಲ್ಲ ನಾನು. ಎದಕ್ಕಂದ್ರೆ ಒಂದು ಮಾತಾಡ್ತಿದ್ರು ಇಷ್ಟೇ, ರೋಡಲ್ಲಿ ಹೋಗುವಾಗ ಸ್ವಲ್ಪ ಸುರಕ್ಷಿತವಾಗಿ ಹೋಗ್ಬೇಕು. ನಾವು ಯಾವುದೇ ಓವರ್ಟೇಕ್ ಹೋಗಬಾರ್ದು. ಬಹಳಷ್ಟು ಕೆಲವೊಂದು ನಿಯಂತ್ರಣವನ್ನು ಕೆಲವೊಂದು ಪಾಲಿಸಬೇಕಾದ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತೈತೆ. ಅದನ್ನು ನಾವು ಬಹಳಷ್ಟು ಜನ ಚಾಲಕರು ಪಾಲನೆ ಮಾಡ್ತಾ ಇಲ್ಲ ಸ್ನೇಹಿತರೆ. ಈಗ ನಾವು ಇಷ್ಟೇ, ಎಲ್ಲರೂ ಪ್ರತಿಯೊಬ್ಬ ಪಾಲಕರು ನಾವು ಮುಂದೆ ಎತ್ತಿ ಇದರ ಬಗ್ಗೆ ನಾವು ಧ್ವನಿ ಎತ್ತಬೇಕು ಸ್ನೇಹಿತರೆ. ನಾವು ಆ ಮಕ್ಕಳಿಗಾದಂಥ ಅನ್ಯಾಯವನ್ನು ನ್ಯಾಯ ಸಿಗುವವರೆಗೆ ನಾವು ಎಲ್ಲರೂ ಓಡಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿ ನಾವು ಹೋಗೋಣ ಸ್ನೇಹಿತರೆ. ಎಲ್ಲರೂ ನಾವು DC ಆಫೀಸಿಗೆ ಹೋಗೋಣ ಸ್ನೇಹಿತರೆ. DC ಆಫೀಸಿಗೆ ಹೋಗಿ ನಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಕೇಳ್ಕೊಂಬ್ರಿ. ನೀವು ಯಾವುದೇ ಶಾಲೆಗಳಲ್ಲಿ ಹೋದ್ರೆ ನಿಮ್ಮ ಮಕ್ಕಳಿಗಾಗಿ ನೀವು ಪ್ರತಿಯೊಂದು ಪೋಷಕರ ಸಭೆಯಲ್ಲಿ, ಪಾಲಕರ ಸಭೆಯಲ್ಲಿ ನೀವು ಅಟೆಂಡ್ ಆಗ್ಬೇಕು ಸ್ನೇಹಿತರೆ. ಅಲ್ಲಿ ಸಮಸ್ಯೆಗಳು ಏನಿದಾವೆ ನಾನೆಲ್ಲ ತಿಳ್ಕೊಬೇಕಾಗುತ್ತದೆ ಸ್ನೇಹಿತರೆ. ಇದ್ರ ಸಲುವಾಗಿ ನಮ್ಮ ಇವ್ರಿಗೂ ಈಗ ಶಿವರಾಜ್ ಇವರು ನಮ್ಮ ಶಾಣುಗೌಡ ಪಟೇಲ್ ಅವ್ರಿಗೂ ಬಂದು ಹೋಗಿದ್ದಾರೆ, ಹಾಸ್ಪಿಟಲ್ಗೆ ನೋಡೋಗಿದ್ದಾರೆ. ಎಲ್ಲರೂ ಬಂದು ನೋಡಿ ಹೋಗ್ತಾ ಇದ್ದಾರೆ. ಕೆಲವು ಜನ ಇದು ಮಾಡಿದ್ದಾರೆ ಅನುದಾನ. ಏನಂದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಂದ್ರೆ, ಒಂದು ವಾಹನಕ್ಕೆ ಇಷ್ಟು ಕಿಲೋಮೀಟರ್ ಇದೆ. ಈಗ ತೆಲಂಗಾಣ ವಾಹನ ನೋಡ್ರಿ 65 ಕಿಲೋಮೀಟರ್ಗೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಥರ ನಮ್ಮ ಶಾಲೆ ವಾಹನಕ್ಕೂ ಲಾಕ್ ಮಾಡಬೇಕು. ಇಷ್ಟೇ ಸ್ಪೀಡಲ್ಲಿ ಹೋಗ್ಬೇಕಂತ ಲಾಕ್ ಮಾಡಬೇಕು ಗಾಡಿಗೆ. ಅದು ನಿರಂತರ ಮಾಡಬೇಕು. ನಾವೆಲ್ಲ ಪೋಷಕರು ಕಲ್ತ್ರೆ ಏನಾಗ್ತದೆ. ಹಾಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ, ಎಲ್ಲರೂ ನಾವು ಒಗ್ಗಟ್ಟಿಕೊಳ್ಳೋಣ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ನಾವು ಎಲ್ಲರೂ ಹೋರಾಡೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.